ಪ್ರಿಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಬಹಳ ಬಾರಿ ಒಂದು ಮಾತು ಕೇಳ್ತೇವೆ. ಇದಕ್ಕೆ ಈಗ ತಡವಾಗಿದೆ. ಈ ವಯಸ್ಸಿನಲ್ಲಿ ಹೇಗೆ? ಇದು ಯುವಕರ ಕೆಲಸ. ಆದರೆ ಒಂದು ಕ್ಷಣ ಯೋಚಿಸಿ, ಯಶಸ್ಸಿಗೆ ನಿಜವಾಗಿಯೂ ವಯಸ್ಸಿನ ಮಿತಿಯಿದೆಯೇ? ಅಥವಾ ಅದು ಕೇವಲ ನಮ್ಮ ಮನಸ್ಸು ಸೃಷ್ಟಿಸಿದ ಭಯವೇ? ಇದು ರಮೇಶ್ ಮತ್ತು ಸವಿತಾ ಅವರ ಕಥೆ. ರಮೇಶ್ ಒಂದು ಸಣ್ಣ ಪಟ್ಟಣದಲ್ಲಿ ಬೆಳೆದ ಹುಡುಗ. ಓದಲು ತುಂಬಾ ಆಸಕ್ತಿ. ಆದರೆ ಕುಟುಂಬದ ಪರಿಸ್ಥಿತಿ ಅವನನ್ನು ಬೇಗ ಕೆಲಸಕ್ಕೆ ತಳ್ಳಿತು. ದಿನಗಳು ಕಳೆಯುತ್ತಾ ಹೋದವು. ಜವಾಬ್ದಾರಿಗಳು ಹೆಚ್ಚುತ್ತಾ ಹೋದವು. ಅವನ ಕನಸುಗಳು ನಿಧಾನವಾಗಿ ಹಿಂದುಳಿದುವು. ಒಂದು ದಿನ ಅವನು ತನ್ನ ಸ್ನೇಹಿತನನ್ನು ಭೇಟಿ ಮಾಡಿದ. ಸ್ನೇಹಿತನು ಮತ್ತೆ ಓದು ಪ್ರಾರಂಭಿಸಿದ್ದ. ಅದನ್ನು ನೋಡಿ ರಮೇಶ್ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ನನ್ನ ಕನಸುಗಳಿಗೆ ಈಗ ತಡವಾಗಿದೆಯೇ? ಅದೇ ಸಮಯದಲ್ಲಿ ಮತ್ತೊಂದು ಕಡೆ ಸವಿತಾ, ಮದುವೆಯಾದ ಮಹಿಳೆ. ಮನೆ, ಮಕ್ಕಳು, ಕುಟುಂಬದ ಜವಾಬ್ದಾರಿಗಳು. ಅವಳ ದಿನಗಳು ಇವೆಲ್ಲದರಲ್ಲೇ ಕಳೆಯುತ್ತಿತ್ತು. ಆದರೆ ಅವಳ ಹೃದಯದಲ್ಲಿ ಒಂದು ಕನಸಿತ್ತು. ತನ್ನದೇ ಒಂದು ಕೆಲಸ ಆರಂಭಿಸಬೇಕು. ಅವಳು ಹಲವಾರು ಬಾರಿ ಯೋಚಿಸಿದಳು. ಆದರೆ ತಕ್ಷಣವೇ ಒಂದು ಧ್ವನಿ ಕೇಳಿಸಿತು. ಈ ವಯಸ್ಸಿನಲ್ಲಿ ಹೇಗೆ? ಜನರು ಏನು ಹೇಳುತ್ತಾರೆ? ಸ್ನೇಹಿತರೆ, ನಮ್ಮ ಕನಸುಗಳನ್ನು ತಡೆಯುವ ದೊಡ್ಡ ಅಡ್ಡಿ ಹೊರಗಿನ ಪರಿಸ್ಥಿತಿಯಲ್ಲ, ನಮ್ಮ ಮನಸ್ಸಿನಲ್ಲಿರುವ ಭಯ. ಒಂದು ದಿನ ರಮೇಶ್ ನಿರ್ಧಾರ ತೆಗೆದುಕೊಂಡ. ರಾತ್ರಿ ಸಮಯದಲ್ಲಿ ಓದಲು ಪ್ರಾರಂಭಿಸಿದ. ಕೆಲಸ ಮುಗಿದ ನಂತರ ಪುಸ್ತಕಗಳನ್ನು ತೆರೆದ. ಕೆಲವರು ಅವನನ್ನು ನೋಡಿ ನಕ್ಕರು. ಈ ವಯಸ್ಸಿನಲ್ಲಿ ವಿದ್ಯಾರ್ಥಿಯ ಎಂದು. ಆದರೆ ಅವನು ನಿಂತಿಲ್ಲ. ಅದೇ ರೀತಿಯಲ್ಲಿ ಸವಿತಾ ಕೂಡ ಒಂದು ಸಣ್ಣ ಹೆಜ್ಜೆ ಇಟ್ಟಳು. ಮನೆ ಕೆಲಸಗಳ ಮಧ್ಯೆ ಸಮಯ ತೆಗೆದು ಒಂದು ಸಣ್ಣ ಆನ್ಲೈನ್ ವ್ಯವಹಾರ ಆರಂಭಿಸಿದಳು. ಆರಂಭದಲ್ಲಿ ಕಷ್ಟವಿತ್ತು, ಅನುಮಾನವೂ ಇತ್ತು. ಆದರೆ ಅವಳು ಹಿಂಜರಿಯಲಿಲ್ಲ. ಮಾಸಗಳು ಕಳೆದವು, ವರ್ಷಗಳು ಕಳೆದವು. ಇಂದು ರಮೇಶ್ ತನ್ನ ಕನಸಿನ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಸವಿತಾ ತನ್ನದೇ ವ್ಯವಹಾರವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾಳೆ. ಸ್ನೇಹಿತರೆ, ಈ ಕಥೆಯ ಸಂದೇಶ ತುಂಬಾ ಸರಳ. ವಯಸ್ಸು ಅಡ್ಡಿಯಲ್ಲ, ಮನಸ್ಸೇ ಅಡ್ಡಿ. ನಾವು ಬಹುಸಾರಿ ನಮ್ಮನ್ನು ನಾವು ತಡೆಯುತ್ತೇವೆ. ನನ್ನಿಂದ ಆಗುವುದಿಲ್ಲ, ನಾನು ತಡವಾಗಿ ಶುರುಮಾಡುತ್ತಿದ್ದೇನೆ, ಇತರರು ಮುಂದೆ ಹೋಗಿದ್ದಾರೆ. ಆದರೆ ಜೀವನ ಒಂದು ಓಟವಲ್ಲ, ಇದು ಒಂದು ಪ್ರಯಾಣ. ಪ್ರತಿ ವ್ಯಕ್ತಿಗೂ ತನ್ನದೇ ಸಮಯವಿರುತ್ತದೆ. ಯಾರಾದರೂ 20ರಲ್ಲಿ ಯಶಸ್ಸು ಕಾಣಬಹುದು, ಯಾರಾದರೂ 40ರಲ್ಲಿ ತಮ್ಮ ಕನಸನ್ನು ಸಾಧಿಸಬಹುದು. ಮುಖ್ಯವಾದದ್ದು, ನೀವು ಆರಂಭಿಸುತ್ತೀರಾ ಅಥವಾ ಇಲ್ಲವೇ? ಪುರುಷರಾಗಲಿ ಮಹಿಳೆಯಾಗಲಿ, ನಿಮ್ಮೊಳಗೆ ಅಪಾರ ಶಕ್ತಿಯಿದೆ. ಆ ಶಕ್ತಿಯನ್ನು ಎಚ್ಚರಿಸಲು ಒಂದು ನಿರ್ಧಾರ ಸಾಕು. ಇಂದು ನೀವು ನಿಮ್ಮ ಜೀವನದಲ್ಲಿ ಎಲ್ಲೇ ಇದ್ದರೂ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನಾನು ನನ್ನ ಕನಸಿಗಾಗಿ ಇಂದು ಒಂದು ಹೆಜ್ಜೆ ಇಡುತ್ತಿದ್ದೇನಾ? ಸಣ್ಣ ಹೆಜ್ಜೆಯಾದರೂ ಇಡಿ. ಹೊಸ ಕೌಶಲ್ಯ ಕಲಿಯಿರಿ. ಹೊಸ ಗುರಿ ನಿಗದಿಪಡಿಸಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ಯಾಕೆಂದ್ರೆ ಇಂದು ನೀವು ಆರಂಭಿಸಿದ ಪ್ರಯತ್ನವೇ ನಾಳೆಯ ಯಶಸ್ಸಿಗೆ ಬೀಜವಾಗುತ್ತದೆ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಹೇಳಬೇಕು, ನಾನು ಭಯವನ್ನು ಗೆದ್ದೆ, ಅದಕ್ಕೆ ನಾನು ಗೆದ್ದೆ. ಸ್ನೇಹಿತರೆ, ಯಾವುದೇ ಕನಸು ತಡವಾಗುವುದಿಲ್ಲ. ತಡವಾಗುವುದು ಕೇವಲ ನಮ್ಮ ನಿರ್ಧಾರ. ಆದ್ದರಿಂದ ಇಂದು ನಿಮ್ಮ ಮನಸ್ಸಿಗೆ ಹೇಳಿ, ನಾನು ತಡವಾಗಿಲ್ಲ, ನಾನು ಇನ್ನೂ ಪ್ರಾರಂಭಿಸಬಹುದು. ನನ್ನ ಕನಸುಗಳಿಗೆ ನಾನು ಅವಕಾಶ ಕೊಡುತ್ತೇನೆ. ಕೊನೆಯ ಮಾತು, ವಯಸ್ಸು ನಿಮ್ಮನ್ನು ತಡೆಯುವುದಿಲ್ಲ, ನಿಮ್ಮ ಭಯವೇ ತಡೆಯುತ್ತದೆ. ಭಯವನ್ನು ಗೆದ್ದ ದಿನವೇ ನಿಮ್ಮ ಯಶಸ್ಸಿನ ಮೊದಲ ದಿನ.